ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಬ್ಲೌಸ್ನ ಅಳತೆ ತಗೊಳ್ಳೋದು ಹೇಗೆ ಅಂತ ಸುಲಭವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಮೊದಲನೇದಾಗಿ ಒಂದು ಪೇಪರು ಒಂದು ಪೆನ್ನನ್ನು ತಗೊಳ್ಳಿ. ಇಲ್ಲಿ ಏನು ಅಳತೆ ತಗೊಳ್ತೀರಾ ಅದನ್ನು ಬರೆದು ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಬಟ್ಟೆನ ಕಟ್ ಮಾಡ್ಬೋದು. ಮೊದಲನೇದಾಗಿ ನಾವು ಬ್ಲೌಸ್ನ ಉದ್ದ ತಗೊಳ್ಳೋಣ. ಬ್ಲೌಸಿನ ಉದ್ದ ಬಂದು 13 ಇಂಚಿದೆ. ನೀವು ಅಳತೆ ತಗೊಳ್ಳುವಾಗ ನಿಮಗೆ ಕೊಟ್ಟಿರುವಂಥ ಅಳತೆ ಬ್ಲೌಸನ್ನು ಒಂದು ಸಾರಿ ಐರನ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಅಳತೆ ತಗೊಳ್ಳೋಕ್ಕೆ ನೀಟಾಗಿ ಬರುತ್ತೆ. ಇದು 13 ಉದ್ದ ಇದೆ. ನೀವು ಫ್ರಂಟ್ ಸೈಡಿಗೆ 15 ತಗೊಳ್ಬೇಕು, ಬ್ಯಾಕ್ ಸೈಡಿಗೆ 14ನ ತಗೊಳ್ಬೇಕು. 14 ಇಂಚು ತಗೊಳ್ಳಿ. 1 ಇಂಚು ಎಕ್ಸ್ಟ್ರಾ ಬ್ಯಾಕ್ ಸೈಡಿಗೆ ತಗೊಳ್ಬೇಕು. ಫ್ರಂಟ್ ಸೈಡಿಗೆ ನೀವು 15 ಇಂಚಿನ ತಗೊಳ್ಳಿ. ಆನಂತರ ಬ್ಯಾಕ್ ಡೀಪು ಅದನ್ನು ಕೂಡ ಇಲ್ಲಿ ಅಳತೆ ತಗೊಳ್ಳುವಾಗಲೇ ತಗೊಂಡ್ಬಿಡಿ. ಇದು 13 ಉದ್ದ ಬರುತ್ತೆ, ಬ್ಯಾಕ್ ಡೀಪು 9. ಇದನ್ನು ಬರೆದಿಟ್ಕೊಂಡ್ಬಿಡಿ. ಆನಂತರ ಸ್ಲೀವು ಇಲ್ಲೇ ಎಲ್ಲ ತೊಗೊಂಡ್ಬಿಡ್ಬೋದು. ನೋಡಿ, ಸ್ಲೀವ್ ಬಂದು ಈ ರೀತಿ ಇಟ್ಟು ಈ ಥರ ಮಾಡಿ ನಿಮಗೆ ಈಸಿಯಾಗಿ ಸಿಗುತ್ತೆ. 6 ಇಂಚು ಇದೆ. ಇದು ಕರೆಕ್ಟಾಗಿ ಈ ರೀತಿಯಾಗಿಯೇ ಇಟ್ಬಿಟ್ಟು ತೊಗೊಳ್ಬೇಕು. ಬ್ಯಾಕ್ ಸೈಡಲ್ಲೇ ತೊಗೊಳ್ಬೇಕು. ಫ್ರಂಟ್ ಸೈಡಲ್ಲಿ ತೊಗೊಂಡ್ರೆ ನಿಮಗೆ ಕರೆಕ್ಟಾಗಿ ಬರಲ್ಲ. ಯಾಕೆಂದರೆ ನಾವು ಫ್ರಂಟಲ್ಲಿ ಒಂದು 1/4 ಇಂಚಷ್ಟು ಎಕ್ಸ್ಟ್ರಾ ತೆಗೆದಿರ್ತೀವಲ್ಲ, ಹಾಗಾಗಿ ಅಳತೆ ಜಾಸ್ತಿ ಬಂದುಬಿಡುತ್ತೆ. ಹಾಗಾಗಿ ನೀವು ಬ್ಯಾಕ್ ಸೈಡಲ್ಲಿ ನೀವು ಅಳತೆನ ತೊಗೊಳ್ಬೇಕು. ಸ್ಲೀವ್ಸ್ಗೆ ಈ ಕಂಕಳಿಗೆ ಅಳತೆ ತಗೊಳ್ಳುವ. ಇದು 6 ಇಂಚು ಬಂದಿದೆ. ನೀವು ಎದೆಯ ಸುತ್ತಳತೆ ತಗೊಳ್ಳುವಾಗ ಕೆಲವರು ಉಕ್ಸ್ ಪಟ್ಟಿ ಕಡೆಯಿಂದ ತಗೊಳ್ತಾರೆ, ಕೆಲವರು ಈ ರಿಂಗ್ ಪಟ್ಟಿ ಕಡೆಯಿಂದನೂ ಅಳತೆನ ತಗೊಳ್ತಾರೆ. ಈ ರಿಂಗ್ ಪಟ್ಟಿ ಕಡೆಯಿಂದ ತಗೊಂಡ್ರೆ ನೀವು ಇಲ್ಲಿ ಏನು ಮೆಜರ್ಮೆಂಟ್ ಬರುತ್ತೋ ಅದನ್ನೇ ಅಷ್ಟೇ ತಗೊಳ್ಳಿ. ಇದು 9 ಇಂಚು ಬರ್ತಾ ಇದೆ, 9 ಬರ್ತಾ ಇದೆ. ಅದೇ ಉಕ್ಸ್ ಪಟ್ಟಿ ಕಡೆಯಿಂದ ನೀವೇನಾದರೂ ತಗೊಳ್ಳೋ ಅಭ್ಯಾಸ ಮಾಡ್ಕೊಂಡಿದ್ರೆ ನೀವು ಇಲ್ಲಿ ಏನು ಮೆಜರ್ಮೆಂಟ್ ಬರುತ್ತೋ ಅದಕ್ಕಿಂತ ಅರ್ಧ ಇಂಚು ಎಕ್ಸ್ಟ್ರಾ ತಗೊಳ್ಳಿ. ಅಲ್ಲಿ ಕರೆಕ್ಟಾಗಿ ಬರುತ್ತೆ ನಿಮಗೆ. ಇದು ನೋಡಿ, ಇವಾಗ 8.5 ಬರ್ತಾ ಇದೆ, 8.5 ಇದೆ. ನೀವೊಂದು ಅರ್ಧ ಇಂಚು ತಗೊಂಡ್ರೆ 9 ತಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಯಾಕೆಂದರೆ ಇಲ್ಲಿ ನಾವು ಡಾಟ್ ಹಿಡಿತೀವಲ್ಲ, ಈ ಡಾಟ್ ಹಿಡಿಯೋವಾಗ ಇಲ್ಲಿ 1/2 ಇಂಚು ಹೋಗುತ್ತೆ. ಹಾಗಾಗಿನೇ ನಾವು ಉಕ್ಸ್ ಪಟ್ಟಿ ಕಡೆಯಿಂದ ಅಳತೆ ತಗೊಳ್ಳುವಾಗ ಅರ್ಧ ಇಂಚು ತಗೊಳ್ಳಿ. ಆನಂತರ ಫ್ರಂಟ್ ಡೀಪ್ ಇದೆಲ್ಲನೂ ಒಂದು ಪೇಪರಲ್ಲಿ ನೀಟಾಗಿ ಬರೆದಿಟ್ಕೊಳ್ಳಿ. ಇದು 6 ಇದೆ, 6 ಇಂಚು ಫ್ರಂಟ್ ಡೀಪು. ಹಾಗೆಯೇ ಸೊಂಟದ ಸುತ್ತಳತೆ ನೀವು ಇದು ಇಷ್ಟೇ ತೊಗೊಂಡ್ರೂ ಆಗುತ್ತೆ, ಇಲ್ಲ ಅಂದರೆ ಈ ರೀತಿ ಫುಲ್ಲು ತಗೊಳ್ಳಿ. ನಿಧಾನವಾಗಿ ಇಷ್ಟನ್ನೇ ಮಾಡ್ಕೊಂಡು ಬನ್ನಿ. ಹೊಸದಾಗಿ ಟೈಲರಿಂಗ್ ಕಲಿಯೋ ಅಂಥವ್ರಿಗೆ ನಾನು ಹೇಳ್ತಾ ಇರೋದು, ಈ ಥರ ನಿಧಾನವಾಗಿ ತಗೊಂಡ್ರೆ ನಿಮಗೆ ನೀಟಾಗಿ ಅಳತೆ ಸಿಗುತ್ತೆ. ಇವಾಗಿದು 32 ಸೈಜ್ ಬರ್ತಾ ಇದೆ. ಇದನ್ನು ನೀವು ಈ ರೀತಿಯಾಗಿ 4 ಭಾಗಗಳನ್ನ ಮಾಡ್ಕೊಳ್ಳಿ. 16 ಬಂತು. ಇಲ್ಲಿಂದ ಮತ್ತೆ ತಗೊಂಡ್ರೆ ನಿಮಗೆ 8 ಸಿಗುತ್ತೆ. 8 ಇಂಚು ಬರೆದಿಟ್ಕೊಳ್ಳಿ. ಆನಂತರ ನೀವಿಲ್ಲಿ ಡಾಟ್ ಹಿಡಿಬೇಕು. ಆಮೇಲೆ ಇಲ್ಲಿ ಸ್ಟಿಚಿಂಗಿಗೆ ಮತ್ತೆ ಬೇಕಲ್ವ, ಹಾಗಾಗಿ 4 ಇಂಚು ಎಕ್ಸ್ಟ್ರಾನ ತೊಗೊಳ್ಬೇಕಾಗುತ್ತೆ ಫ್ರಂಟಿಗೆ ಮಾತ್ರ. ಬ್ಯಾಕ್ ಸೈಡ್ಗೆ 1 ಇಂಚು ತೊಗೊಂಡ್ರೆ ಸಾಕಾಗುತ್ತೆ. ಇದು ಸ್ಟಿಚಿಂಗಿಗೆ 2 ಇಂಚು, ಈ ಡಾಟ್ ಹಿಡಿಯೋಕ್ಕೆ 1 ಇಂಚು ಸಾಕಾಗುತ್ತೆ. ಇಲ್ಲಿ ಡಾಟ್ ಹಿಡಿಯೋದ್ರಿಂದ 2 ಇಂಚು ಎಕ್ಸ್ಟ್ರಾ ನಾವು ತೊಗೊಳ್ಬೇಕಾಗುತ್ತೆ. ಇದನ್ನು ಕಟ್ಟಿಂಗ್ ಮಾಡುವಾಗ ನಾನು ತಿಳಿಸ್ತೀನಿ. ನಂತರ ತೋಳಿನ ಉದ್ದ 5.5 ಇದೆ.
ಅವರು ಉದ್ದ ತೊಗೊಳ್ಬೇಕಂತ ಹೇಳಿದ್ದಾರೆ. ನಾನು ಕಟ್ಟಿಂಗ್ ಮಾಡುವಾಗ ಅದನ್ನು ಎಕ್ಸ್ಟ್ರಾ ಮಾಡ್ಕೊಳ್ತೀನಿ. ಈ ರೀತಿ ತೋಳಿನ ಉದ್ದ ತಗೊಳ್ಳಿ. ಇಲ್ಲಿಂದ ನೀವು ಯಾವುದೇ ಅಳತೆ ತೊಗೊಳ್ಳೋದಾದರೆ ನೀವು ಬ್ಯಾಕ್ ಸೈಡಲ್ಲೇ ತೊಗೊಳ್ಬೇಕು. ನೋಡಿ, ನಾವು ಕಂಕಳು ಕಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ 7.5 ಬರ್ತಾ ಇದೆ. ಇದು 7.5 ಬರ್ತಾ ಇದೆ ನೋಡಿ. ಅಗಲ ಬಂದು ಇಲ್ಲಿ ರೌಂಡಿಂಗ್ ಬಂದು 5.5 ಇಷ್ಟು ಬರ್ತಾ ಇದೆ. ಇದನ್ನು ಯಾವ ರೀತಿ ನಾವು ಬಟ್ಟೆನಲ್ಲಿ ಇದನ್ನು ಕಟ್ಟಿಂಗ್ ಮಾಡೋದು ಅಂತ ನಾನಿವಾಗ ತಿಳಿಸ್ತೀನಿ. ಇದಿಷ್ಟೇ ತೊಗೊಂಡ್ರೆ ಸಾಕು. ನಿಮಗೆ ಕ್ರಾಸ್ ಪಟ್ಟಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಇದು ಕ್ರಾಸ್ ಪಟ್ಟಿ ಬಂದು 2.5 ಇದೆ. 2.5 ಇದೆ. ಇದಿಷ್ಟೇ, ಇಷ್ಟೇ ಅಳತೆ ತೊಗೊಳ್ಳೋದು. ಏನು ತುಂಬ ಎಲ್ಲ ಏನು ಅಳತೆ ತೊಗೊಳ್ಳೋದು ಏನು ತುಂಬ ಇರಲ್ಲ. ತುಂಬಾ ಈಸಿಯಾಗಿ ತೊಗೊಳ್ಬೋದು. ಇದನ್ನ ಇವಾಗ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ನಾನು ಇದರಲ್ಲಿ ಮಾರ್ಕ್ ಮಾಡಿ ಇವಾಗ ತೋರಿಸ್ತೇನೆ. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ. ಈಗ ಬರೀ ಅಳತೆ ತೊಗೊಂಡಿದ್ದೀನಿ. ಇದನ್ನು ನಾನು ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಳತೆ ಹೇಗೆ ಮಾಡೋದು ಮತ್ತು ಕಟ್ಟಿಂಗ್ನ ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ.